ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಸದ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಧೀರಜ್ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕಸ ವಿಲೇವಾರಿ ವಿಚಾರವಾಗಿ ಉಭಯ ನಾಯಕರ ನಡುವೆ ಟಾಕ್ ವಾರ್ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳ ವಿರುದ್ಧ ಬಿಜೆಪಿ ಶಾಸಕ ಧೀರಜ್ ಅವರು ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕಸ ವಿಲೇವಾರಿ ವಿಚಾರವಾಗಿ ಇಬ್ಬರ ನಾಯಕರ ನಡುವೆ ಟಾಕ್ ವಾರ್ಗೆ ಕಾರಣ ಆಗಿದೆ. ದೊಡ್ಡಬಳ್ಳಾಪುರಕ್ಕೆ ಬರುವ ಕಸವನ್ನ ಕನಕಪುರಕ್ಕೆ ತರಿಸಿಕೊಳ್ಳಿ, ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಿದ್ರೆ ಅದನ್ನ ನಿಮ್ಮ ಕ್ಷೇತ್ರಕ್ಕೆ ತರಿಸ್ಕೊಳ್ಳಿ. ಬೆಂಗಳೂರಿಗೆ ಸೌತು ಬೆಂಗಳೂರು ಹತ್ರ ಇದೆ, ಅಲ್ಲಿಗೆ ಕಸ ಶಿಫ್ಟ್ ಮಾಡಿಸಿಕೊಳ್ಳಿ ಅಂತೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅದೇನು ಅನುದಾನ ಇದೆಯೋ ಅದನ್ನೆಲ್ಲ ನೀವೇ ಪಡೆದುಕೊಳ್ಳಿ, ನಿಮ್ಮ ತಾಲೂಕೆ ಉದ್ಧಾರ ಆಗಲಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯ ಶಾಸಕ ಧೀರಜ್ ಮುನಿರಾಜು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ತಾಲೂಕಿಗೆ ಮಾತ್ರ ಕಸ ಹಾಕಿಸ್ಕೊಳ್ಳಕ್ಕೆ ನನಗೆ ಯಾವ ಕರ್ಮ ಅಂತೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕನಕಪುರದಲ್ಲೇ ವೈಜ್ಞಾನಿಕವಾಗಿ ಮಾಡಿಸ್ಕೊಂಡು ಅದೇನ್ ಅನುದಾನ ಇರುತ್ತೆ ಎಲ್ಲ ನೀವೇ ತಗೊಂಡ್ಬಿಡಿ, ತಾಲೂಕಿಗೆ ಉದ್ಧಾರ ಆಯ್ತು. ನಮ್ ತಾಲೂಕ್ ಬೇಡ, ಗ್ರಾಮಾಂತರ ಜಿಲ್ಲೆಯಲ್ಲಿ ಕೇವಲ ನಮ್ ತಾಲೂಕ್ ಹಾಕ್ಸ್ಕೊಳಕ್ ನನಗೆ ಯಾವ ಕರ್ಮ? ನನ್ ಕಾಲದಲ್ಲಿ ಆಗಿಲ್ಲ ಇದು, ಹಿಂದಿನ ಕಾಲದಲ್ಲಿ ಆಗಿದೆ. ನನ್ನ ಕಾಲದಲ್ಲಿ ನಾನು ಹೋರಾಟ ಏನ್ ಮಾಡ್ಬೇಕು ಮಾಡ್ತೀನಿ, ಏನೋ ಮತ್ತೆ ಟೆರಾಫಾರ್ಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರು. ನಾನ್ ಶಾಸಕನಾಗಿರೋವರೆಗೂ ಅಂತೂ ಅದಕ್ಕೆ ಯಾವುದೇ ಕಾರಣ ನಾನ್ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂತ ಸಂವಿಧಾನದಲ್ಲಿ ನನ್ನ ತಾಲೂಕಿನ ಜನ ಕೊಟ್ಟಿರುವಂತ ಅಧಿಕಾರದ ಅಡಿಯಲ್ಲಿ, ಜವಾಬ್ದಾರಿಯ ಅಡಿಯಲ್ಲಿ ನನ್ನ ಹೋರಾಟ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ವೈಜ್ಞಾನಿಕವಾಗಿ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬ್ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.